ಸುಮಾರು 25-30 ವರ್ಷಗಳ ಒಬ್ಬ ಹುಡುಗ ಹೋಗಿದ್ದಾಗ ಹಾಂ ಆಗಿನ ಇದರಲ್ಲಿ ಇವನು ಚಿಕ್ಕವನಾಗಿದ್ದಾಗ ಆ ವ್ಯಕ್ತಿಯನ್ನು ಆರಾಧಿಸಿದ್ದ, ಅವನ ಜೊತೆಲಿ ಕಳೆದಿದ್ದ. ಹಾಡಿನ ಈ ಸಿನಿಮಾದ ಪಾತ್ರ ಹೇಗೆ ಹುಡುಕೊಂಡು ಹೋಗುತ್ತೋ ಊರಿಗೆ, ಅದೇ ಥರ ನಾನು ಈ ಹಾಡಿಗೆ ತಯಾರಿ ಮಾಡೋಕ್ಕೋಸ್ಕರ ಊರಿಗೆ ಹೋಗಿದ್ದೆ. ದಕ್ಷಿಣ ಕನ್ನಡದ ಬಂಗಾಡಿಯ, ಯಾಕಂದ್ರೆ ಮೊದಲನೇದಾಗಿ ಶಿವರಾಮ್ ಕಾರಂತರು ಯಾವುದೇ ಸ್ಥಳವನ್ನು ನೋಡದೆ, ವ್ಯಕ್ತಿಗಳನ್ನು ಭೇಟಿ ಮಾಡದೆ, ಅನುಭವವನ್ನು ಪಡ್ಕೊಳ್ಳದೆ ಬರೆಯೋರೇ ಅಲ್ಲ. ಹೌದು. ಬುದ್ವಾರದ ಪಸರಿ ಪಾಯಸ ಬುಲೆ ಕಾಣಿಕೆ ಪೊರ್ಲು ಮಾತಾರುಕು ಮನಿಗ್. ಒಂದ್ಸಲ ಪ್ರೆಸೆಂಟ್ ಮಾಡಿ ಅದು ಹೇಗಾಗ್ಬೋದು ಅಂತ. ಏನಂದ ಆನಂದವು ಏನಿದೇನಿದೇನು ಚಿತ್ತಾರ ಭೂಮಿ ಬಾನು. ಆಹಾ ಅನ್ನೋದಿದೆಯಲ್ಲ, ಅದೊಂದು ಎಕ್ಸ್ಪ್ರೆಷನ್. ಬಟ್ ಅದು ಸಾಂಗಿಗೆ ಚೆನ್ನಾಗಿ ಪೂರಕವಾಗುತ್ತೆ. ಆಹಾ ಏನಿದೇನಿದೇನು ಚಿತ್ತಾರ ಭೂಮಿ ಬಾನು, ಅಪರೂಪವಿ ಪ್ರತಿರೂಪ ಪ್ರತಿ ಜೀವದಲ್ಲೂ ಆಲಾಪ. ಓಹೋ ಏನಂದ ಆನಂದವು. ಅಲ್ಲಿ ಸೈಲೆನ್ಸು, ಆ ಸೈಲೆನ್ಸಲ್ಲಿ ಬೇರೆ ಬೇರೆ ಸೌಂಡ್ಗಳು, ಸೌಂಡ್ ಎಫೆಕ್ಟ್ಸು, ಸೌಂಡು, ಆ ಎಫೆಕ್ಟಲ್ಲಿ ಹುಡುಗರ ಆಟ ಇತ್ಯಾದಿ, ಪ್ರಕೃತಿಯ ಶಬ್ದಗಳು, ಪಕ್ಷಿಗಳು, ಅದರಲ್ಲಿ ಬರೋದು ಈ ಮಧ್ಯದಲ್ಲಿ BGM ಅಲ್ಲಿ. ಪಟ್ಲ ಏನೋ ಪಿಟ್ಲಾಂಗು ಪಟ್ಲಕಾಯಿ, ಅದು ದಿದ್ದೀರೇನ ದಿಕ್ತಾನ ಧೀರೇನ ಅದು ಮಕ್ಕಳು ಹೇಳ್ತವೆ. ಈ ಯಕ್ಷಗಾನದ ಮಟ್ಟುಗಳೆಲ್ಲ ಹೇಳ್ತವೆ ಮಕ್ಕಳು. ಸೊ ಇಡೀ ಹಾಡನ್ನ ಆ ರೀತಿಯ ಸ್ಟ್ರಕ್ಚರಲ್ಲೇ ಮಾಡ್ಕೊಂಡು ಹೋದ್ರಿ. ಆಮೇಲೆ ಕೂಡ ಎಲೆಗಳ ಮೇಲೆ ರವಿ ಕಿರಣದ ನರ್ತನ, ಹಕ್ಕಿಗಳ ಗಾಯನ ಎಲ್ಲವೂ ವಿನೂತನ. ದಿದ್ದೈ ಮತ್ತೆ ಆ ಹುಡುಗ ಬರ್ತಾರೆ. ಇಂಥ ಪುಣ್ಯ ಮಣ್ಣಿನಲ್ಲಿ ಹುಟ್ಟುವುದೇ ಪಾವನ, ಪತ್ರ ಪುಷ್ಪ ಸಿಂಚನ ಚಿತ್ತ ಚಂದ ಚೇತನ, ಪಿಟ್ಲಾಂಗು ಪಟ್ಲಕಾಯಿ ಅಲ್ಲಿ ಬರುತ್ತೆ ಪಿಟ್ಲಾಂಗು ಪಟ್ಲಕಾಯಿ. ಈ ವಿಹಂಗಮ ಅದದು ಹೇಗೆ, ಈ ವಿಹಂಗಮ ನೋಟ ಸಂಭ್ರಮ ಮಿಕ್ಕೆಲ್ಲ ಶೂನ್ಯ ಶೂನ್ಯ ಶೋ. ನನ್ನ ದೇವರು ಈ ನನ್ನ ತವರು, ನಾನೆಂತ ಧನ್ಯ ಧನ್ಯ ಹೋ. ಭೂಮಿಯೇ ನೀನೆಂತ ಮಮತಾಮಯಿ. ಆಹಾ ಅದದು ಭಾಳ ಬ್ಯೂಟಿಫುಲ್. ವಾಪಸ್ ಬರೋದಕ್ಕೆ ಟೇಕ್ ಆಫ್ ಭಾಳ ಚೆನ್ನಾಗಿದೆ. ಆಹಾ ಅಂತ ತಗೊಳ್ಳೋದು. ಈ ವರ್ಡ್ ಅಂತೂ ಭಾಳ ಬ್ಯೂಟಿಫುಲ್. ಈ ಸುಂದರ ವಸುಂಧರ, ಈ ಸುಂದರ ವಸುಂಧರ ನಾನೆಲ್ಲೂ ಕಾಣಲೇ ಇಲ್ಲ, ಉಲ್ಲಾಸವೇ ಉಕ್ಕೇರುತ ಎಲ್ಲೆಲ್ಲೂ ಚಿಗುರಿದೆ ಎಲ್ಲ ಅಲ್ವಾ. ಹೌದು. ನೋಡಿ, ಎಳೆಗರು ಅಂಬ ಎಂದು ಓಡೋಡಿ ಬರುತ್ತಿರೋ ಹಾಗೆ ಅದೆಲ್ಲ ನಾನು ನೋಟ್ ಮಾಡ್ಕೊಂಡಿದ್ದು. ನೀವು ಹೇಳಿದ್ದು ಈ ಥರ ಎಲ್ಲ ತೆಗಿಬೇಕು. ಆ ಥರ ಬಂದ ಅವನು ಈ ಊರಿಗೆ, ಸಿಂಗಾರದ ಈ ಮಡಿಲಿಗೆ ನಾನೋಡಿ ಬಂದೇನು ಹೀಗೆ, ದಡ ಸೇರಿಸಿತು ಈ ಸೆಳೆತ, ಅದಕ್ಕಾಗಿ ಸಡಗರ ತುಡಿತ, ಹಸಿರೇ ಉಸಿರಾದೆ ಈ ಜೀವಕ್ಕೆ ಅಂತಾನೆ ಠಕ್ ಅಂತ ನಿಲ್ಲುತ್ತೆ. ಎದುರುಗಡೆ ಒಬ್ಬ ವ್ಯಕ್ತಿ ಮುಖಾಮುಖಿಯಾಗಿಬಿಟ್ಟಿರ್ತಾನೆ, ಎಲ್ಲರೂ ಸಸ್ಪೆನ್ಸಲ್ಲಿ ನೋಡ್ತಿರ್ತಾರೆ. ಅವನ ಹಿಂದ್ಗಡೆ ಒಂದು ಇದು ಏನದು ಕುಡ್ಗೋಲು ಇಟ್ಟಿರ್ತಾರಲ್ಲ, ಅದ್ರ ಕಡೆ ಕೈ ಹಾಕ್ತಾನೆ. ಇವನು ಏನೋ ಫೈಟ್ ಗಿಟ್ ಮಾಡ್ತಾನೆ ಏನೋ ಅಂತ ಫೈಟ್ ಇರ್ತಾರ, ಬಾಕ್ಸಿಂಗ್ ಇದು ಮಾಡ್ತಾನೆ ಅವನು. ಬಟ್ ನೋಡಿದ್ರೆ ಅವನು ಅಲ್ಲಿ ಇದ್ರ ಮೇಲೆ ಸೊಂಟದ ಮೇಲೆ ಕೈ ಇಟ್ಕೊಂಡು ಇವನ್ನೇ ನೋಡ್ತಿರ್ತಾನೆ. ಆಮೇಲೆ ಇವ್ನಿಗೆ ಹತ್ರ ಬರ್ತಾನೆ, ಬಂದು ಇವ್ನ ಕೆನ್ನೆನ ಹಿಂಗೆ ಮುಟ್ತಾನೆ. ಕೆನ್ನೆ ಮುಟ್ಟಿದ ಮೇಲೆ ಅವನಿಗೆ ಎಷ್ಟು ಖುಷಿ ಆಗ್ಬಿಡುತ್ತೆ ಅಂದರೆ ಅದು ಕಿರ್ಚ್ಕೊತಾನೆ, ವಿಚಿತ್ರವಾಗಿ ಕಿರಿಸ್ತಾನೆ. ಅಂದರೆ ಸುಮಾರು 25-30 ವರ್ಷಗಳ ಒಬ್ಬ ಹುಡುಗ ಹೋಗಿದ್ದಾಗ ಆಗಿನ ಇದರಲ್ಲಿ ಇವನು ಚಿಕ್ಕವನಾಗಿದ್ದಾಗ ಆ ವ್ಯಕ್ತಿಯನ್ನು ಆರಾಧಿಸಿದ್ದ, ಅವನ ಜೊತೆಲಿ ಕಳೆದಿದ್ದ ಅವನು.
ದತ್ತಣ್ಣನ ಜೊತೆನೆ ಅದೇ ಮೂಗು, ಅದೇ ಕಣ್ಣು, ಅದೇ ವ್ಯಕ್ತಿತ್ವ ಇರುವಂಥವ್ನು ಈಗ ಒಂದು ಮಾಡರ್ನ್ ಡ್ರೆಸ್ಸಲ್ಲಿ ಬಂದಿದ್ದಾನೆ, ನೋಡಿದಾನೆ ಅವನು. ಹಾಂ ಅವನಿಗೆ ಕನಸ ನನಸ ಗೊತ್ತಿಲ್ಲ, ಅದರಿಂದ ಅವನನ್ನು ಮುಟ್ಟಿದ ಕೂಡಲೇ ಅದು ಜೀವ ಇದೆ ಹಾಗಾರೆ ಚೆಕ್ ಅಂತ ನಗ್ತಾನೆ ಅದಕ್ಕೆ. ಸೊ ಒಂದು ಇಡೀ ಹಾಡು ಕಥೆಯ ಜೊತೆಯಲ್ಲಿ ಹೋಗ್ತಾ ನಮಗೆ ಒಂದು ಹೊಸ ರೂಪಕವನ್ನು, ಪ್ರಕೃತಿಯ ಒಂದು ಇನ್ನೊಂದು ರೂಪಕವನ್ನು ಕೊಟ್ಟಂಥ ಈ ಸಾಂಗ್ ಇದು. ಇಲ್ಲಿಂದ ಆಚೆಗೆ ಅವನಿಗೆ ಅವನ ದತ್ತಣ್ಣನ ಮುತ್ತಿನ ಪರಿಚಯ ಆಗೋದು, ಮುತ್ತಿನ ಜೊತೆಯಲ್ಲಿ ಅವನು ಶಂಕರನ ಸೀತಾರಾಮ ಅವನು ಕರ್ಕೊಂಡು ಅಜ್ಜಿ ಮನೆಗೆ ಹೋಗೋದು, ಇವೆಲ್ಲ ನಡೆಯುತ್ತೆ. ಹೌದು, ಎಳಚಿತ್ತ ಇರೋವನ್ನ ಕರ್ಕೊಂಡು ಅಜ್ಜಿ ಮನೆಗೆ ಹೋಗ್ತಾರೆ. ಅಲ್ಲಿ ಅಜ್ಜಿ ಮನೆಯಲ್ಲಿ ಭಾಳ ಬ್ಯೂಟಿಫುಲ್ ಆದಂಥ ಒಂದು ಸೀನ್ ಇದೆ. ಯಾಕೆಂದರೆ ಇಬ್ಬರಿಗೂ ಏನೋ ಒಂದು ಸೆಳೆತ. ಇವನು ಆ ದತ್ತಣ್ಣನ ಮಗನ ಮಗ, ಇವನು ಮೊಮ್ಮಗ. ಆದರೆ ಅವಳಿಗೆ ಆ ಅಜ್ಜಿಗೆ ಆ ದತ್ತಣ್ಣ ಅಣ್ಣ. ಸೊ ಆ ಸೆಳೆತ ಅಲ್ಲಿ ಕಾಣುತ್ತೆ. ಅದೇ ರೂಪ, ಅದೇ ದನಿ, ಅದೇ ರೂಪ, ಅದೇ ಮೂಗು, ಅದೇ ಕಣ್ಣು. ಆಮೇಲೆ ರಾಮೇಶ್ವರಿ ವರ್ಮಾ ಎಲ್ಲಿಂದ ಹುಡುಕಿದ್ರು ಸರ್ ಅವ್ರನ್ನ ಹೇಳಿ ಮಾಡಿಸಿದ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅವರು. ಅದಕ್ಕಿಂತ ಅವರು ಯಾವ ಕನ್ನಡ ಸಿನಿಮಾದಲ್ಲಿ ಮಾಡಿಲ್ಲ. ಇಲ್ಲ, ಮಾಡಿದರೆ ಯಾವುದೋ ಮೈಸೂರಿನಲ್ಲಿ ಯಾವುದೋ ಶೂಟಿಂಗಲ್ಲಿ ಯಾವುದೋ ಮಾಡಿದ್ದಾರೆ ಇದರಲ್ಲಿ, ಬಟ್ ಆ ಥರದ ಮೇಯ್ನ್ ಇದಿರಲಿಲ್ಲ. ಬಟ್ ನನ್ನ ಜೊತೆ ನನಗೆ ನಮ್ಮ 1970ರ ದಶಕದ ರಂಗಭೂಮಿಯಲ್ಲಿ ನಾವೆಲ್ಲ ಮೈಸೂರನ್ನ ಒಂದು ರಂಗಸ್ಥಳವಾಗಿ ಕೂಡ ಯೋಚನೆ ಮಾಡ್ತಾ ಇದ್ವಿ. ಏನೇ ಮಾಡಿದ್ರು ಅದು ಮೈಸೂರಲ್ಲಿ ಆಗೋದು, ಅಲ್ಲಿ ಮೈಸೂರಿನವ್ರು ಏನೇ ಮಾಡಿದ್ರು ನಮ್ಮ ಹತ್ರ ತರೋರು. ಅದರಲ್ಲಿ ಒಂದು ಭಾಳ ಒಳ್ಳೆ ಟ್ರೂಪ್ ಇತ್ತು ಅಲ್ಲಿ, ಸಮತೆಂತು ಅಂತ. ಓಹೋ, ಸಮತೆಂತು ಅನ್ನೋದು ಒಂದು ಟ್ರೂಪು. ವಿಶೇಷವಾಗಿದೆ ಹೆಸರು. ಅದೇನೋ ಚೆನ್ನಾಗಿದೆ. ಸರಸ್ವತಿಪುರದ ಮಧ್ಯದಲ್ಲಿರುವ ತೆಂಗಿನ ತೋಪಿನ ಕಲಾವಿದರು ಅವರು, ಸಮತೆಂತು. ಸೊ ಅವರು ಅದರಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಹಾಗಾಗಿ ನಮಗೆ ಒಂದು ರೀತಿ ಆಕರ್ಷಣೆ ಅವರೆಲ್ಲ. ನಾರತ್ನ, ಸಿಂಧುವಳ್ಳಿ ಅನಂತಮೂರ್ತಿ, ಇವ್ರದ್ದೆಲ್ಲ ಒಂದು ದೊಡ್ಡ ಟ್ರೂಪ್ ಅದು. ಅದನ್ನು ನೆನೆಸ್ಕೋಬೇಕು ನಾವು. ಹೇಗೆ ಅಂದರೆ ಒಂದು ರಂಗಭೂಮಿ ನಮ್ಮನ್ನು ಮತ್ತೆ ಸೇರಿಸುತ್ತೆ ಏನಕ್ಕೆ. ಇವ್ರ ಹೆಸರು ಹೇಳಿದಾಗ ಇಬ್ರಿಗೂ ಗೊತ್ತು, ಒಂದು ಅಷ್ಟು ಪರಿಚಯ ಇಲ್ಲ, ಅಣ್ಣ ಅವ್ರಿಗೂ ವರದಣ್ಣ ಅವರಿಗೆ. ಯಾರೋ ಒಂದು ಸಲ ನೋಡಬೇಕಲ್ಲ ಅಂದರು. ನಮಗೆ ಆಗಿನ ಕಾಲದಲ್ಲಿ ಮೊಬೈಲ್ ಇರಲಿಲ್ವಲ್ಲ, ಫೋಟೋ ಟಕ್ಕಂತ ಕಳ್ಸೋಕ್ಕೆ. ಸೊ ಏನು ಮಾಡಿದೆ, ಅವ್ರನ್ನ ಒಂದು ರೌಂಡ್ ಬಂದು ಹೋಗ್ತೀರಾ ಅಂದೆ ರಾಮೇಶ್ವರಿ ವರ್ಮಾ ಅವ್ರನ್ನ. ಅವ್ರಿಗೆ ಯಾವುದಕ್ಕೆ ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳಿದ್ದೆ ಮೊದಲೇ, ಬಟ್ ಆಗಬಹುದು ಆಗದೇನೂ ಇರಬಹುದು ಅಂತಲೂ ಹೇಳಿದ್ದೆ. ಸೊ ಅವ್ನು ಕರ್ಕೊಂಡು ಅವ್ರ ಮನೆಗೆ ಮೊದಲೇ ವೈಟ್ ಹೇರ್ ಬಿಟ್ಟಿದ್ರು ಆಗಲೇ. ಅವ್ರು ಬರ್ತಿದ್ದಂಗೆ ಅವರು ಎಲ್ಲಿದ್ದರೂ ನೀವು ಎಲ್ಲ ಒಳ್ಳೆ ಪಾತ್ರಗಳನ್ನ ಹುಡುಕ್ಬಿಡ್ತೀರಪ್ಪ ಅನ್ನೋರು ಇಮಿಡಿಯೇಟಾಗಿ ಲೈಕ್ ಮಾಡಿದ್ರು. ತುಂಬ ಮುದ್ದಾದ ಅಜ್ಜಿ. ಮುದ್ದಾದ ಅಜ್ಜಿ. ಆ್ಯಂಡ್ ಅವಳನ್ನ ಹಾಗೇ ಮಾರ್ಫ್ ಆಗುತ್ತೆ, ಯಂಗರ್ ಹುಡುಗಿಗೆ ಮಾರ್ಫ್ ಆಗಿ ಅದೇ ಥರ ಒಂದು ಮುದ್ದಾದ ಹುಡುಗಿ ಬರುತ್ತೆ. ಆಮೇಲೆ ನಾವು ಫ್ಲ್ಯಾಶ್ ಬ್ಯಾಕ್ ಹೋಗ್ತೀವಿ, ನಂದಿನಿ ಮಾಡಿದ್ದು. ಸೊ ಅಲ್ಲಿ ನೀವು ಫ್ಲ್ಯಾಶ್ ಬ್ಯಾಕ್ ಹೋದ ಕೂಡಲೇ ಒಂದು ಹಾಡಿಗೆ ಬರ್ತೀರಿ ನೀವು ಅಲ್ಲಿ. ಅದು ದತ್ತಣ್ಣನ ಹಾಡು ಮತ್ತು ಆಗಿನ ಕಾಲದ ಬಂಗಾಡಿಯ ಹಾಡು. ಅವನಿಗೆ ಅವರ ಅಕ್ಕ ಸತ್ತೋಗಿದ್ದಾರೆ, ಇವಳ ಅಮ್ಮ, ಇವರಿಬ್ಬರ ಅಪ್ಪ ಅಮ್ಮ ಸತ್ತೋಗಿದ್ದಾರೆ. ಆ ತಂಗಿ ನಂದಿನಿ ಮತ್ತು ಇವರಿಬ್ಬರೂ ಭಾವನ ಆಶ್ರಯದಲ್ಲಿ ಬೆಳೀತಾ ಇರ್ತಾರೆ, ಅಂದರೆ ಮಾವ. ಸೊ ಮಾವನಿಗೆ ಒಬ್ಬಳು ಮಗಳಿರ್ತಾಳೆ, ಪುಟಾಣಿ ಹುಡುಗಿ. ಇದು ಕಥೆಯ ಒಳಭಾಗದಲ್ಲಿರೋದು. ಅವುಗಳನ್ನು ಎಸ್ಟಾಬ್ಲಿಷ್ ಮಾಡುತ್ತೆ. ಈಗ ಫ್ಲ್ಯಾಶ್ ಬ್ಯಾಕ್ ಕತೆ ಶುರುವಾಗುತ್ತೆ ನಿಮ್ಮ ಈ ಹಾಡಿನ ನೋಡಿ. ಈ ಸಿನಿಮಾದ ಪಾತ್ರ ಹೇಗೆ ಹುಡುಕೊಂಡು ಹೋಗುತ್ತೋ ಊರಿಗೆ, ಅದೇ ಥರ ನಾನು ಈ ಹಾಡಿಗೆ ತಯಾರಿ ಮಾಡೋಕ್ಕೋಸ್ಕರ ಊರಿಗೆ ಹೋಗಿದ್ದೆ. ಇದೇ ಬಂಗಾಡಿಯನ್ನು ಹುಡ್ಕೊಂಡು ನಾನು ಹೋಗಿದ್ದೆ. ಅಲ್ಲಿ ಅವನು ಬಂಗಾಡಿಯನ್ನು ಹುಡ್ಕೊಂಡು ಹೋದ, ನಾನು ಯಾಕೆ ಬಂಗಾಡಿಗೆ ಹುಡ್ಕೊಂಡು ಹೋದೆ ಅಂದರೆ, ನನಗೆ ಈ ಕಥೆಯಲ್ಲಿ ಬಂಗಾಡಿ ಅಂತ ಬರೋದ್ರಿಂದ ಆ ಊರಲ್ಲಿ ಏನು ನೇಟಿವಿಟಿ ಇದೆ, ಆ ಊರಲ್ಲಿ ಯಾವ ಥರ ಜಾನಪದ ಹಾಡು ಸಿಗ್ಬೋದು ನನಗೆ ಅಂತ ನಾನು ಹುಡ್ಕೊಂಡು ಹೋದೆ. ಅದು ಉಪ್ಪಿನಂಗಡಿ ಹತ್ತಿರ ಬರುತ್ತೆ. ಒಟ್ನಲ್ಲಿ ದಕ್ಷಿಣ ಕನ್ನಡದಲ್ಲೆಲ್ಲ ಎಲ್ಲೇ ಹುಡುಕಿದ್ರು ಒಂದಲ್ಲ ಒಂದು ರೀತಿಯ ಕಲ್ಚರಲ್ ರೆಪ್ರೆಸೆಂಟೇಷನ್ ಇದ್ದೇ ಇರುತ್ತೆ. ಆಮೇಲೆ ಹುಡ್ಕೊಂಡು ಹೋದಾಗ ಅಲ್ಲಿ ನನಗೆ
ನನ್ನ ಹಳೆಯ ಗೆಳೆಯ ಒಬ್ಬ ಸಿದ್ದಿಕ್ ಅಂತ ಅವನ ಪರಿಚಯ ಅವನ ಹತ್ರ ಅವನ ಸಹಾಯ ತಗೊಂಡೆ. ಅವನು ಸೇಸಮ್ಮ ಅಂತ ಒಬ್ಬರು ಟ್ರೈಬಲ್ ಲೇಡಿ, ಆ ಹೆಂಗಸನ್ನ ಪರಿಚಯ ಮಾಡಿಕೊಟ್ಟು ಆಯಮ್ಮ ತುಂಬ ಹಾಡುಗಳು ಆಕೆ ಗೊತ್ತಿತ್ತು. ಆಗ ನಮಗೆ ರೆಕಾರ್ಡಿಂಗ್ ವ್ಯವಸ್ಥೆ ಇರಲಿಲ್ಲ, ಸ್ಟುಡಿಯೋಗಳು ಇರಲಿಲ್ಲ. ಮಂಗಳೂರು ಕಡೆ ಸ್ಟುಡಿಯೋ ಇರಲಿಲ್ಲ ಆವಾಗ. ಇದು ಯಾವಾಗ 2003 2002. ಆವಾಗ ನಾನೇನು ಮಾಡ್ಕೊಂಡೆ, ಟೇಪ್ ರೆಕಾರ್ಡ್ರಲ್ಲೇ ಮಾಡ್ಕೊಂಡಿದ್ದು ಕೆಲವು ನನಗೆ ಬೇಕಾದ್ದು. ಆಮೇಲೆ ಈ ಹಾಡಲ್ಲಿ ಇದು 2 ಥರ ಇದೆ. ಮೊದಲನೇ ಇದರಲ್ಲಿ ಪ್ರಾರಂಭದಲ್ಲಿ ಬುದ್ವಾರದ ಪಸರಿ ಪಾಯಸ ಬುಲೆಕಾನಿಕೆ ಪೊರ್ಲು ಮಾತಾರುಕು ಮನಿಗ್, ಅದು ಆ ತುಳುವಲ್ಲೇ ಬರಬೇಕು. ಅದಕ್ಕೋಸ್ಕರ ಬುದ್ವಾರದ ಹೊಸ ಅರಿ ಪಾಯಸ ಅಂದರೆ, ಬುದ್ವಾರ ಅಂದರೆ ಹೊಸ ಹಬ್ಬ ಅಂತ, ಹೊಸ ಅರಿ ಹೊಸ ಅಕ್ಕಿ ಪಾಯಸ, ಬುಲೆ ಕಾಣಿಕೆ ಬೆಳೆ ಕಾಣಿಕೆ ಅದರ ಚಂದ ಪೊರ್ಲು ಮಾತ ರುಕ್ಮಣಿಗೆ ಅಂತ. ಆಮೇಲೆ ಪೊಲಿ 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 ಪೊಲಿಯೋ ಅಂತ ಬಲಿಯಂದ್ರನ, ಅಲ್ಲಿ ನಮ್ಮಲ್ಲಿ ಬಲೀಂದ್ರನ ಹಬ್ಬ ಅಂತ ಆವಾಗ ಭಾಳ ಹಿಂದೆ ಇತ್ತು. ಇವಾಗೆಲ್ಲ ಇದೆಲ್ಲ ಸಂಸ್ಕೃತಿ ಎಲ್ಲ ಚೇಂಜ್ ಆಗಿ ಅದಿಲ್ಲ ಈಗ. ಅದಲ್ಲಿ ಬುರಾಲ್ದ ಸುಗ್ಗಿದ ಪರ್ಬ ನೆಂತೋನ್ಗ ಈ ನೆಂತೋನ್ಗ ಕಾರ್ನಿಕೆ ತೋ ಜೈ ಮಹಾಲಕ್ಷ್ಮೀನ. ಪುರಾಲ್ ಅಂದರೆ ತೆನೆಯ ಸುಗ್ಗಿಯ ಹಬ್ಬವನ್ನು ನೆನೆಸ್ಕೊಳ್ಳೋಣ, ಅದರ ಒಂದು ಪವರು ಕಾರಣಿಕೆ ಅದನ್ನು ಈ ಮಹಾಲಕ್ಷ್ಮಿಯ ಇದು ಕಾರಣಿಕಕ್ಕೆ ನೆನೆಸ್ಕೊಳ್ಳೋಣ ಅಂತ ಆ ಒಂದು ಪೀಠಿಕೆ ಅದಕ್ಕೆ ಮಾಡಿದೆ. ಅದು ಎಷ್ಟು ಚೆನ್ನಾಗಿ ಅದು ನೀವು ಆ ಪೀಠಿಕೆ ಹಾಕಿದ್ರಿಂದಾಗಿ ಇಡೀ ಅಟ್ಮಾಸ್ಫಿಯರು ಅಲ್ಲಿಗೆ ಹೊಂದ್ಕೊಂಡ್ಬಿಡ್ತು ನೇಟಿವಿಟಿಗೆ. ದಕ್ಷಿಣ ಕನ್ನಡದ ಬಂಗಾಡಿಯ, ಯಾಕಂದ್ರೆ ಮೊದಲನೇದಾಗಿ ಶಿವರಾಮ್ ಕಾರಂತರು ಯಾವುದೇ ಸ್ಥಳವನ್ನು ನೋಡದೆ, ವ್ಯಕ್ತಿಗಳನ್ನು ಭೇಟಿ ಮಾಡದೆ, ಅನುಭವವನ್ನು ಪಡ್ಕೊಳ್ಳದೆ ಬರೆಯೋರೇ ಅಲ್ಲ. ಅಂಥದ್ರಲ್ಲಿ ಅವರು ಆ ಬಂಗಾಡಿ ಅಂತ ಹೇಳಿದ ಕೂಡಲೇ ನಾನು ಹುಡ್ಕೊಂಡೇ ಹೋಗಿ ಲೊಕೇಶನ್ ಅಲ್ಲೇ ಬಂಗಾಡಿಲೇ ಶೂಟ್ ಮಾಡಿದ್ದು. ನಾರಾಯಣಗೌಡರು ಅಂತ ಇದ್ರಲ್ಲಿ, ಅವ್ರ ಮನೆಯಿಂದ ಆ ಕಡೆಗೆ ಇಟ್ಟರೆ ಎಲ್ಲ ಈ ಎಳಚಿತ್ತಾಯರ ಮನೆಯೂ ಕೂಡ ಅವರ ಮನೆ ಪಕ್ಕದಲ್ಲೇ ಎಲ್ಲೋ ಮಾಡಿದೆ. ಸೊ ತೋಳ್ಪಡಿತ್ತಾಯ, ಎಳಚಿತ್ತಾಯ, ಬಂಗಾಡಿ ಇವುಗಳನ್ನೆಲ್ಲ ಒಂದು ರೀತಿ ನಮಗೆ ಅಂದರೆ ಈ ಕಡೆಯವರಿಗೆ ಹೊಸ ಹೆಸರುಗಳು, ಹೊಸ ನಮೂನೆಗಳು. ಸೊ ನಮಗೆ ಭಾಳ ಇಂಟ್ರೆಸ್ಟಿಂಗು. ಅಲ್ಲಿ ಹುಡುಕೊಂಡು ಹೋಗಿ ಅದನ್ನು ಮಾಡಿದ್ದೀನಿ. ಬಂಗಾಡಿನ ಸುಮಾರು ಐ ಥಿಂಕ್ ನನ್ನ ಲೊಕೇಶನ್ ಸ್ಕೌಟಿಂಗ್ ಇದೆಯಲ್ಲ, ಅದನ್ನು ನೀವು ಕೇಳಿದ್ರಿಂದ ಅದನ್ನು ಹೇಳ್ಬಿಡ್ತಾನೆ. ಲಿಟ್ರಲಿ ಸುಮಾರು ಒಂದು 3 ಸಲ ಹೋಗಿದ್ದೇನೆ ಲೊಕೇಶನ್ ಸ್ಕೌಟಿಂಗಿಗೆ.